ಮಾತಾಡಕ ಬರು ಹುಡುಗನ ಬಾಯಿಂದ ಒಂದೆರಡು ಸಲ ಹೇಳಿದ್ರೆ ಸಾಕ್ರಿ ಬಂದ ಬಿಡ್ತದ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಈ ದೇಶದೊಳಗ ಸಾವಿರ ಉಪನಿಷತ್ತುಗಳದ ಒಬ್ಬರ ಬಾಯಿಲೆ ಹೇಳಕ್ ಬರಂಗಿಲ್ಲ ಉಪನಿಷತ್ತುಗಳನ್ನು. ಇಲ್ಲಿ ಕೂತವ್ರಿಗೆ ಯಾರಿಗೂ ಹೇಳಕ್ ಬರಂಗಿಲ್ಲ ಒಂದು ಮಂತ್ರನು. ವೇದಗಳು 4 ಅದಾವ, ವೇದದ ಮಂತ್ರವನ್ನು ಒಬ್ಬರಿಗೂ ಹೇಳಕ್ ಬರಂಗಿಲ್ಲ. ಭಗವದ್ಗೀತೆಯೊಳಗೆ 700 ಶ್ಲೋಕಗಳದಾವು, ಒಬ್ಬರಿಗೂ ಒಂದು ಶ್ಲೋಕ ಹೇಳಕ್ ಬರಂಗಿಲ್ಲ. ವಚನ ಅಂತ ಅಂಡ್ರಿ ಕೂತವ್ರೆಲ್ಲರೂ ಚಾಲೂನ ಮಾಡ್ತೀರಿ, ಕೂತವ್ರೆಲ್ಲರೂ ಚಾಲೂನ ಮಾಡ್ತೀರಿ. ನಾವು ಶರಣರನ್ನು ಯಾಕೆ ನೆನೆಸೋದಂದ್ರೆ ಇದ್ರ ಸಲಾಗೇನ. ಮಾತಿನೊಳಗ ತತ್ವ, ಮಾತಿನೊಳಗ ಬದುಕಿನ ವ್ಯವಸ್ಥೆ. ಶರಣರು ನಮ್ಮ ಬದುಕಿಗೆ ಎಂಥ ಬೆಳಕನ್ನು ಕೊಟ್ಟರು. ತಾಯಿ ಅವರು ಒಂದೊಂದು ವಚನಗಳು ಎಂಥವದವಂತಂದ್ರ ಶಾಸ್ತ್ರಕ್ಕೆ ಮಿಗಿಲಾದ ತತ್ವವನ್ನು ಹೇಳ್ತಾವ, ಅತೀ ಸರಳವಾದ ಬದುಕಿನ ಸೂತ್ರಗಳನ್ನು ಹೇಳ್ತಾವ. ಏನ್ರಿ, ಶಾಸ್ತ್ರಕ್ಕಿಂತಲೂ ಶ್ರೇಷ್ಠವಾದ ವಚನಗಳು ಅದಾವ, ಆದ್ರ ಬದುಕಿನ ಸೂತ್ರಗಳನ್ನು ಹೇಳ್ತಕ್ಕಂಥ ವಚನಗಳು ಅದಾವ. ಮತ್ತು ಆ ವಚನಗಳು ಅವೇನಿವ ಸುಮ್ಮ ಈಗ ನಾವು ಬರಿತೀವಲ್ಲ ವಚನಗಳನ್ನು, ಭಾಳ ಮಂದಿ ನಾವು ಬರಿತೀವಿ ಈಗ ವಚನಗಳನ್ನು. ಒಂದು ಬುಕ್ಕ ಒಂದು ಪೆನ್ನ ತಗೊಳಿದ್ರೆ ಅವ್ರದ್ದೊಂದು ವಚನ ಪುಸ್ತಕ, ಇವ್ರದ್ದೊಂದು ವಚನ ಪುಸ್ತಕ, ಇದ್ರಾಗ ಒಂದೊಂದು ಕೂಡಿ ನಾವು ವಚನ ಬರಿತೀವಿ. ಆದ್ರೆ ಶರಣರು ಹೆಂಗ ಪುಸ್ತಕ ತಗೊಂಡು, ಬುಕ್ ತಗೊಂಡು, ಪೆನ್ ತಗೊಂಡು ಕುಂತ ನಮಗತ್ತೆ ತಿನಿಕಾಡಿ ಬರೆದದ ವಚನ ಅಲ್ಲವು. ಹಿಂಗ ವಚನ ಬರೆದಿಲ್ಲ ಶರಣರು. ಅವರು ವಚನಗಳನ್ನು ಬರಿಬೇಕಂತ ಬರೆದವರಲ್ಲ, ಸುಮ್ಮನ ಅನುಭವದ ಅಂತರಾಳದಿಂದ ಅರಳಿ ಬಂದ ಮಾತುಗಳೇ ವಚನಗಳಿವತ್ತ. ಈಗ ನೀವು ಮನ್ಯಾಗ ಗಂಡ ಹೆಂಡತಿ ಮಾತಾಡ್ತೀರಿಲ್ರಿ, ಮಾತಾಡ್ತೀರಿ. ಓಣ್ಯಾಗ ಕುಂತು ಮಾತಾಡ್ತಿರಲ್ಲ, ಅವಂತೂ ಮನಗಂಡರಿ ಸ್ವಾಮಿ, ನಮಗೆ ಟೈಮ್ ಪಾಸ್ ಆಗುದ ಅಲ್ಲೇ ರೀ. ಮಂದಿದೊಟ್ಟು ಮಾತಾಡಿದಾಗ ನಮಗೆ ಸಮಾಧಾನ ರೀ, ಯಾಕೆ ಅಂಬಲ್ರಿ. ತಂಗಿ ಬಾಯವ ಅನ್ನೋದು ಅಕೆಟ್ ಬಂದು 4 ಮಂದಿ ಕೂಡಿ ಕದ್ದಿಲೆ ಮಾತಾಡೋದು. ಇವ್ರು ಹುಡುಗಿದ್ ಹಿಂಗ ಆತತ್ತಲ್ಲ, ತಗೊಂಡು ನಮ್ಮದು ಏನಾಗೈತೆ ನಮ್ಗ ಗೊತ್ತಿಲ್ಲ, ಮಂದಿದ ವಿಚಾರ ಮಾಡವ್ರು ನಾವು. ಅದಕ್ಕೆ ಒಬ್ರು ಹಾಡ್ತಾರ ನೋಡ್ರಿ, ನಿಂದೇ ನಿನಗೆ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡೋದಂದ್ರೆ ನಮ್ಮ ಕಣ್ಣು ದೊಡ್ಡವಾಗಿರ್ತಾವ, ಕಿವಿ ದೊಡ್ಡವಾಗಿರ್ತಾವ, ಮನಸ್ಸೆಲ್ಲ ಅಲ್ಲೇ ಹೋಗಿ ಕೂತಿರ್ತದ. ಇನ್ನೊಬ್ರದ್ದು ಏನಾದ್ರೂ ಸುದ್ದಿ ಕೇಳೋದಿತ್ತಂದ್ರೆ ಗಪ್ಪನ ಯಾರ ಮಾತಾಡ ಸುಮ್ಮ ಅಲ್ಲೇನೋ ಹೇಳಕತ್ತಾರ, ಅಷ್ಟು ಲಕ್ಷ ಕೊಟ್ಟು ಕೇಳ್ತೀವಿ. ಅದ ಧಾರಾವಾಹಿ ನೋಡ್ತೀವಿ ನಾವೆಲ್ಲ. ನಿನ್ನೆ ಸಾಯಂಕಾಲ ಅಲ್ರಿ, ತಿಂಗಳ ಹಿಂದೆ ಎಲ್ಲಿ ನಿಂತೈತಿ ಅನ್ನೋದು ಹೇಳ್ತೀವಿ. ಅದ್ರೊಳಗೆ ಯಾವ್ಯಾವ ಟೈಮಿಗೆ ಏನೇನಾಗೈತೆ ಅನ್ನೋದೆಲ್ಲ ಹೇಳ್ತೀವಿ ನಾವು. ನಾ ಹೇಳಿದ 8 ದಿವಸದ ಪ್ರವಚನದೊಳಗೆ ಒಂದು ಮಾತು ನೆನಪುಳಿಯಂಗಿಲ್ಲ. ಯಾಕೆ ಅಂಬಲ್ರಿ, ಅವೆಲ್ಲ ನೆನಪುಳಿತಾವ್, ಇವು ನಮ್ಮ ಮಾತ ನೆನಪಿಳಂಗಿಲ್ಲ. ಶರಣರು ಹೆಂಗಂತಂದ್ರೆ ಸುಮ್ಮ ಮಾತಾಡಿದ ಮಾತ, ಮನ್ಯಾಗ ನೀವೇನು ಗಂಡ ಹೆಂಡತಿ ಮಾತಾಡ್ತೀರಲ್ಲ, ಓಣ್ಯಾಗ ಹೆಂಗ ಕುಂತು ಮಾತಾಡ್ತಿರಲ್ಲ, ಹಂಗ ದಿನನಿತ್ಯ ಅನುಭವದಿಂದ ಬಂದಿರತಕ್ಕಂಥ ಮಾತುಗಳವು. ಮಾತಾಡಿದ ಮಾತ್ರಿ ಇವತ್ತ ವಚನಗಳು. ನಿಮಗೆ ಉದಾಹರಣೆ ಹೇಳ್ತೀನಿ ಬೇಕಾರ, ಕಲ್ಪನೆ ಮಾಡ್ಕೊಳ್ಳಿ, ನಾವೆಲ್ಲ ಅನುಭವದ ಮಂಟಪ, ಅನುಭವ ಮಂಟಪ ಬಸವ ಕಲ್ಯಾಣ. ನಾ ಇವತ್ತು ಬಸವ ಕಲ್ಯಾಣದಿಂದನೇ ಇಲ್ಲಿಗೆ ಬಂದಿ ನೋಡ್ರಿ. ಸೀದಾ ಬಸವ ಕಲ್ಯಾಣದೊಳಗೆ ಮುಂಜಾನೆ ಬಹುತೇಕ 10 ಗಂಟೆಗೆ ಕಾರ್ ಚಾಲು ಮಾಡಿದವು, ಸೀದಾ ಇಲ್ಲಿಗೆ ಬಂದಿನಿ ಬಸವ ಕಲ್ಯಾಣದಿಂದ. ಬಸವ ಕಲ್ಯಾಣದ ಮಹಾಮಂಟಪದೊಳಗೆ ಹೆಂಗ ಅಪ್ಪ ಅವರು ಕುಂತಂಗ, ಶಿವಯೋಗಿಗಳು ಕುಂತಂಗ, ಅಲ್ಲಮಾಪ್ರಭುಗಳು ಬಾಜು ಚನ್ನ ಬಸವಣ್ಣ, ಅಣ್ಣ ಬಸವಣ್ಣ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ನೂಲಿಯ ಚಂದಯ್ಯ, ಸಾವಿರ ಶರಣರೆಲ್ಲರೂ ಅವ್ರು ಎದಕ್ಕೆ ಕೂಡ್ತಿದ್ರಂದ್ರ ಪ್ರತಿನಿತ್ಯ ಮುಂಜಾನೆಯಿಂದ ಸಂಜೆ ತಕ ತಾವು ಮಾಡಿದ ಎಲ್ಲ ಕಾಯಕವನ್ನು ಬಂದು ಚರ್ಚಾ ಮಾಡ್ತಿದ್ರಂತ್ರಿ ಅಲ್ಲಿ ಅನುಭವ ಮಂಟಪದೊಳಗೆ. ಇವತ್ತು ನಾ ಏನು ಮಾಡೀನಿ, ನಾ ಮಾಡೋದ್ರೊಳಗೆ 8 ಮಂದಿಗೆ ನೋವಾಗ್ಯದ,
ಎಷ್ಟು ಮಂದಿಗೆ ಒಳ್ಳೆಯದಾಗ್ಯದ, ನಾ ಮಾಡೋದ್ರೊಳಗೆ ಪಾಪ ಎಷ್ಟಾಗ್ಯದ, ಪುಣ್ಯ ಎಷ್ಟಾಗ್ಯದ, ಅದನ್ನೆಲ್ಲ ಚರ್ಚಾ ಮಾಡ್ತಿದ್ರಂತ್ರಿ ಶರಣರು ಬಂದು. ಮತ್ತು ತಾವು ಮಾಡಿದ ಕಾಯಕದ ಬಗ್ಗೆ ವಿಶ್ಲೇಷಣೆ ಮಾಡ್ತಿದ್ರಿ ಎಲ್ಲರೂ ಮಾತಾಡ್ಕೊಂತ. ಅದ ಅನುಭವ ಮಂಟಪ, ಅಲ್ಲಿ ನಡೆಯೋ ಚರ್ಚೆಗಳೇ ಅವ. ಈಗ ನೀವು ಹೆಂಗ ತಾಯಂದಿರು ಕುಂತಿರ್ಲ, ಹೆಂಗ ಸಾವಿರಾರು ಮಂದಿ ಶರಣೀಯರು ಒಂದು ಕಡೆ ಸಾವಿರಾರು ಮಂದಿ ಶರಣರು, ಮಧ್ಯದಲ್ಲಿ ಅಲ್ಲಮಾಪ್ರಭು, ಬಾಜು ಅಣ್ಣಬಸವಣ್ಣ, ಚನ್ನಬಸವಣ್ಣ, ಹಿಂಗೆಲ್ಲರೂ ಕುಂತ ಸಂದರ್ಭದೊಳಗ ಅಲ್ಲಿ ಆಯ್ದಕ್ಕಿ ಮಾರಯ್ಯ ಅಂತ ತಿಳ್ಕೊಂಡು 12ನೇ ಶತಮಾನದೊಳಗೆ ಶರಣರು ಅಡ್ರೆಸ್ ಹೆಂಗಿದ್ವು ಅಂತಂದ್ರ ಅವರ ಕಾಯಕದ ಮೇಲೆ ಅಡ್ರೆಸ್ ರೀ. ಅವ್ರೇನ್ ಕೆಲಸ ಮಾಡ್ತಾರಲ್ಲ ಅದ್ರ ಮ್ಯಾಗನ ಅವ್ರ ಅಡ್ರೆಸ್. ಇವ ಆಯ್ದಕ್ಕಿ ಮಾರಯ್ಯ ಅವನ ಹೆಸರು, ಅವನ ಅಡ್ರೆಸ್ ಆಯ್ದಕ್ಕಿ. ಆಯ್ದಕ್ಕಿ ಅಂದ್ರೆ ಏನ್ರಿ, ಅವ ಶರಣರ ಮಣಿಯ ಮುಂದೆ ಬಿದ್ದದ ಅಕ್ಕಿ ಆರಿಸ್ಕೊಂಡು ಬರ್ತಿದ್ದವ. ಅಕ್ಕಿ ಆರಿಸ್ಕೊಂಡು ಬಂದ ಅವತರನ ಅನ್ನ ಮಾಡಿ ಜಂಗಮ ತೃಪ್ತಿ ಮಾಡಿ ಮಿಕ್ಕ ಪ್ರಸಾದವನ್ನು ಅವರು ಸೇವನೆ ಮಾಡೋ ಪದ್ಧತಿ ಅದು. ಅಲ್ಲಮಾಪ್ರಭುವಿನ ಜೊತೆಗೆ ಅವ್ರದ್ದು ಮಾತಿನೊಳಗ ಕಾಯಕದ ಸಿದ್ಧಾಂತ ಬಗ್ಗೆ ಶ್ರೇಷ್ಠತೆ ನಡೆದಿತ್ತು. ಆಯ್ದಕ್ಕೆ ಮಾರಯ್ಯ ಏನಂತಿದ್ದ, ಕಾಯಕ ಶ್ರೇಷ್ಠ ಅಂತಿದ್ದ. ಜಗತ್ತಿಗೆ ಕಾಯಕ ಸಿದ್ಧಾಂತವನ್ನು ಶರಣರು ಎಷ್ಟು ಶ್ರೇಷ್ಠವಾಗಿ ಹೇಳ್ಯಾರ ನೋಡ್ರಿ. ಕೆಲಸ ಕಾಯಕ ಮಾಡುವಾಗ ಬಸವಣ್ಣವ್ರ ಒಂದ್ ಕಡೆ ಅಂದಾರ, ಅದನ್ನ ಜಂಗಮ ಮುಂದಿದ್ದಳು ಹಂಗು ಹರಿಯಬೇಕು. ಲಿಂಗ ಪೂಜಾ ಮಾಡಲಿಲ್ಲ ಅಂದ್ರೂ ನಡೀತದ, ಜಂಗಮ ದಾಸೋಹ ಮಾಡಲಿಲ್ಲ ಅಂದ್ರೂ ನಡೀತದ, ಪರಂತು ಮೊಟ್ಟ ಮೊದಲ ಕಾಯಕದ ಶ್ರೇಷ್ಠತೆ ಒಟ್ಟ ಅಲ್ರಿ. ಕೊಳ್ಳಾಗಿನ ಲಿಂಗಪ್ಪ ಕೆಳಗೆ ನೀರಾಗ ಬಿದ್ರ ಹೊಳ್ಳಿ ತಗೋಲಿಲ್ಲ ನೂಲಿ ಚಂದಯ್ಯ, ನೀ ಬಿದ್ದದಿಲ್ಲ ಬೀಳಂದವ, ನಿನಗೂ ಗೊತ್ತಾಗಲ್ಲ ಒಂದಿಟ ಅಂತ, ಬಿದ್ದದಿಲ್ಲ ಬೀಳಂದವ. ಅಷ್ಟು ಶ್ರೇಷ್ಠತೆ ಕಾಯಕದ ಬಗ್ಗೆ ಮಾತಾಡಕತ್ತಿದ್ರು ಇಬ್ರು. ಬಹಳ ದೊಡ್ಡ ಸಂವಾದ ಅದ ಅಲ್ಲಮಾಪ್ರಭುಗಳಿಗೂ ಮತ್ತು ಆಯ್ದಕ್ಕಿ ಮಾರಯ್ಯನಿಗೂ. ನಾವು ಸಂಪಾದನೆಯನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಶೂನ್ಯ ಸಂಪಾದನೆಯೊಳಗೆ ಅವರೊಂದು ಮಾತು ಇವರೊಂದು ಮಾತು, ಅವರೊಂದು ಮಾತು ಇವರೊಂದು ಮಾತು, ಕಾಯಕ ಶ್ರೇಷ್ಠ ಅಂತ ಅವರು. ಅಲ್ಲೋ ಕಾಯಕ ಶ್ರೇಷ್ಠ, ಪರಂತು ಕಾಯಕ ಮಾಡುವುದರ ಜೊತೆಗೆ ಭಗವಂತನ ಅಸ್ತಿತ್ವ ಇರಬೇಕಲ್ಲ ನಿನ್ನ ಕಾಯಕದೊಳಗ. ಮಾಡುವ ಮಾಟದಿಂದ ಬೇರೊಂದನ್ನರಿಯಬೇಕು. ಪ್ರಭು ನಿರ್ಣಯ ಕೊಡ್ತಾನೆ ಅಲ್ಲಮಾಪ್ರಭುಗಳು. ನೀ ಮಾಡ ಕಾಯಕ ಬೇಡ ನಂಗಿಲ್ಲ, ನೀ ಮಾಡುವ ಕಾಯಕದಿಂದ ಬೇರೊಂದನ್ನರಿಯಬೇಕು, ಅಂದ್ರೆ ಪರಮಾತ್ಮ ತತ್ವವನ್ನು ಅರಿಯಬೇಕು ಅನ್ನುವುದನ್ನ ಅಲ್ಲಮಾಪ್ರಭುಗಳು ಹೇಳ್ತಿದ್ರು. ಇಬ್ರು ಚರ್ಚಾ ಮಾಡೋರೊಟ್ಟಿಗೆ ಸಾಯಂಕಾಲ 5-6 ಗಂಟೆ ಆಯ್ತು ರೀ. ಸೂರ್ಯ ಮುಳುಗೋ ಹೊತ್ತಾಯಿತು. ಹೆಣ್ಮಕ್ಳೊಳಗ ಆ ಮಾರಯ್ಯನ ಹೆಂಡತಿ ಕೂತಿದ್ಲು. ಆಯ್ದಕ್ಕಿ ಮಾರಯ್ಯನ ಹೆಂಡತಿ ಆಯ್ದಕ್ಕಿ ಲಕ್ಕಮ್ಮ ಕುಂತಿದ್ಲು. ಆಕೆಗೆ ಮನಸ್ಸಿನಾಗ ಏನ್ ಅನ್ಸಾಕತ್ತಂದ್ರ, ಇವರು ಕಾಯಕದ ಬಗ್ಗೆ ಮಾತಾಡ್ಕೋತ ಕುಂತರು, ಕಾಯಕಕ್ಕೆ ಟೈಮ್ ಆಗ್ಯದ. ಈಗ ಅವ್ರದ್ದೇನು ಪ್ರತಿನಿತ್ಯ 5 ಗಂಟೆಗೆ ಹೋಗಿ ಒಂದಿಷ್ಟು ಅಕ್ಕಿ ಆರಿಸ್ಕೊಂಡು ಬರ್ತಿದ್ರು. ಅವರು ಎಲ್ಲಿ ಬಿದ್ದಿರ್ತಾವ್ ನೋಡಿ ಅಕ್ಕಿ ಆರಿಸ್ಕೊಂಡು ಬಂದು, ಮತ್ತು ಅಕ್ಕಿ ಆರಿಸ್ಕೊಂಡು ಅಂದ್ರೆ ಏನ್ರಿ, ನಮಗತ್ತೆ ಕಟ್ಟಗಂಟ್ಲೆ ತಂದು ಇಡ್ತಿದ್ದಿಲ್ಲ. ಅವರು ಕಟ್ಟಗಂಟ್ಲೆ ತಂದಿಟ್ಟು ಕಟ್ಟಾಕ್ರಿ ನಾವು ನಮ್ಮ ಕುಂಟಲ್ ಗಂಟ್ಲೆ ಅಕ್ಕಿಗಳು ನಮ್ಮ. ಆದ್ರೆ ಶರಣರು ಹಂಗಿಲ್ಲ. ಅದಕ್ಕೆ ಅವರು ನಮ್ಮ ಮೂಳಿಗೆಯ ಮಾರಯ್ಯನವ್ರು ಬರುವಾಗ, ಕಾಶ್ಮೀರದಿಂದ ಬರುವಾಗ ಒಂದು ಮಾತಂದ್ರೆ ಅವರು ಏನು, ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನು, ತಾನುಂಬುವುದು ಪಡಿಯಕ್ಕಿ. ನಿಮ್ಮನ್ಯಾಗ ಕ್ವಿಂಟಲ್ ಗಂಟ್ಲೆ ಅಕ್ಕಿದ್ರು ಕೂಡ ನಾವು ಉಣ್ಣುವುದು ಒಂದು ಪಡಿಯಕ್ಕಿ, ಒಂದು ಆವಿನ ಹಾಲು. ಶರಣರು ಹೇಳಿದರು. ಹಂಗ ಒಂದು ಬಗಶಾಕಿ ಆದ್ರೆ ಸಾಕ್ರಿ. ಅವತ್ತ ಅವ್ರು ನಾಳಿದ ವಿಚಾರ ಮಾಡ್ತಿದ್ದಿಲ್ಲ ಶರಣರು. ಅದಕ್ಕೆ ಆರಾಮಿದ್ರು ಶರಣರು. ನಿಮ್ಗೊಂದು ಮಾತು ಹೇಳ್ತಾನು, ಶರಣರತ್ತೆ ಕಾರ್ಗಡೆ ಇದ್ದಿದ್ದಿಲ್ರಿ. ಬಸವಣ್ಣವ್ರು ಕಾರ್ಗಡೆ ಹತ್ತಿದ್ರೇನ್ರಿ? ಇಲ್ಲ. ಬಸವಣ್ಣವ್ರು ದೊಡ್ಡ ಅರಮನೆ ಇತ್ತನ್ರಿ? ಇಲ್ಲ. ಏನೂ ಇಲ್ರಿ, ಸಂಪತ್ತೇ ಇಲ್ಲ. ಆದ್ರೆ ಸಂತೋಷದಿಂದ ಇದ್ರು ಶರಣರು. ಏನೂ ಇಲ್ಲ, ಆದರೂ
ಸಂತೋಷದಿಂದ ಸುಖದಿಂದ ಇದ್ರು ಶರಣರು. ನಮಗೇನು ಕಡಿಮೆ ಹೇಳ್ರಿ ನೀವು? ದೊಡ್ಡ ಮನಿ, ಆನಂತರ ಮಾತು ಕೇಳುವಂಥ ಹೆಂಡತಿ, ಮಕ್ಕಳು, ರೊಕ್ಕ ರೂಪಾಯಿ, ಆಸ್ತಿ ಅಂತಸ್ತು, ಕಾರ್ಗಡೆ ಎಲ್ಲ ಐತ್ರಿ. ಇದ್ರೂ ನೆಮ್ಮದಿ ಇಲ್ಲ. ನಾವು ಅಪಗೊಳತಕ್ಕೆ ಬರ್ತಾರೆ ನೋಡ್ರಿ, ಮಠಕ್ಕೆ ಬರ್ತಾರ, ಕಾರ್ಗಡೆದಾಗ ಬರ್ತಾರ, 50 ಲಕ್ಷ ಕಾರ್ಗಡೆದಾಗ ಬಂದು ಅಪ್ಪ ಅವ್ರ ತಕ್ಕ ಒಂದಿಟ್ಟು ಮನ್ಯಾಗ ಒಂದಿಟ್ಟು ನೆಮ್ಮದಿ ಇಲ್ಲ ನೋಡ್ರಿಪ್ಪ, ಏನಾರ ಮಾಡ್ರಿ. ನೋಡ್ರಿ ಹಂಗದ. ಸಂತೋಷಕ್ಕಾಗಿ ನಾವು ಎಲ್ಲವನ್ನು ಗಳಿಸ್ತೀವಿ. ಯಾವುದಕ್ಕಾಗಿ ನಾವು ಗಳಿಸ್ತೀವಲ್ಲ ಅದ ಸಿಗುವಲ್ತು, ನಮಗ ಸಂತೋಷನ ಸಿಗುವಲ್ತು. ನಾವು ಸಂತೋಷದಿಂದ ಇರ್ಬೇಕಂತ ಎಲ್ಲನೂ ಗಳಿಸಾಕತ್ತಿದೀವ್ರಿ. ನಾವು ಆರಾಮ್ ಇರ್ಬೇಕಂತ, ಸಂತೋಷದಿಂದ ಇರ್ಬೇಕಂತ ತಿಳ್ಕೊಂಡು ಹಗಲು ರಾತ್ರಿ ದುಡಿದು 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 ಎಲ್ಲ ಸಾಕಷ್ಟು ಗಳಿಸಾಕತ್ತಿದೀವು, ಎಲ್ಲ ಬರಾಕತ್ತೈತಿ. ಆದ್ರೆ ಸಂತೋಷ ಹೋಗಾಕತ್ತೈತಿ. ನಮ್ಮದು ಎಲ್ಲ ಸಿಗಾಕತ್ತದ, ಆದ್ರೆ ಇದ್ದ ನೆಮ್ಮದಿ ಸಂತೋಷ ಹೋಗಾಕತ್ತದ. ಒಬ್ಬ ಭಿಕ್ಷುಕ ಅಂತಾನ. ಒಬ್ಬ ಭಿಕ್ಷುಕ ಏನಂತಾನಂತಂದ್ರ, ಈ ದೇಶದ ಸಾಮ್ರಾಟನಾಗಬೇಕು ನಾನು, ಅಂದ್ರೆ ನನಗೆ ಸಂತೋಷ ಸಿಗ್ತದ ಅಂತಾನವ. ಈ ದೇಶದ ಸಾಮ್ರಾಟನಾಗಬೇಕು ಅಂದ್ರೆ ನನಗೆ ಸಂತೋಷ ಸಿಗ್ತದ ಅಂತಾನ. ಒಬ್ಬ ಭಿಕ್ಷುಕ ಈ ದೇಶದ ಸಾಮ್ರಾಟನಾದ್ರ ಸಂತೋಷ ಸಿಗ್ತಿತ್ತು ಅಂದ್ರ, ಈ ದೇಶದ ಸಾಮ್ರಾಟ ಬುದ್ಧ ಸಂತೋಷದ ಸಲುವಾಗಿ ಭಿಕ್ಷುಕ ಆದಲ್ರಿ. ಈ ದೇಶದ ಸಾಮ್ರಾಟವಿದ್ದ ಬುದ್ಧ ಒಂದು ದೇಶದ ರಾಜ. ಆದ್ರೆ ಆ ರಾಜ್ಯದಲ್ಲಿ ಸಂತೋಷನ ಕಾಣಲಿಲ್ಲ ಅವನಿಗೆ. ಹೆಂಡತಿ ಮಲ್ಕೊಂಡಿದ್ಲು, ಬಾಜು ಮಗು ಮಲಗಿತ್ತು ರಾಹುಲ್. ರಾತ್ರಿ 12 ಗಂಟೆಗೆ ಎದ್ದ ಬುದ್ಧ. ಎದಕ್ಕಂತಂದ್ರ ಸಂತೋಷವನ್ನು ಹುಡುಕೋ ಸಲುವಾಗಿ, ನೆಮ್ಮದಿಯನ್ನ ಸುಖವನ್ನು ಹುಡುಕೋ ಸಲುವಾಗಿ ಮಧ್ಯರಾತ್ರಿ 12 ಗಂಟೆಗೆ ಎದ್ದ. ಯಾರಿಗೂ ಹೇಳು ತಾಳ್ಮೆ ಇಲ್ಲ ಅವನಿಗೆ, ಹೇಳಿ ಹೋಗ್ಬೇಕನ್ನೋದು ಸದೇ ಇಲ್ಲ. ಏನು ರಾತ್ರಿ ಎದ್ದಿದ್ದಲ್ಲ, ಅವನ ಮನಸ್ಸಿನ ಮ್ಯಾಗ 3 ವಿಷಯಗಳ ಪರಿಣಾಮ ಬೀರಿದ್ದು ರಾತ್ರಿ ಹೇಳ್ಬೇಕಾದ್ರೆ. ಬುದ್ಧ ದಾರಿ ಹಿಡಿದ ಹೋಗುವಾಗ, ರಥದೊಳಗೆ ಕುಂತು ಹೋಗೋ ಸಂದರ್ಭದೊಳಗ ಒಬ್ಬ ರೋಗಿ ಮನುಷ್ಯ ಎದುರಿಗೆ ಬಂದಂತ. ಅವನಿಗೆ ಅವನ ಆಯುಷ್ಯದೊಳಗ 20, 25, 30 ವರ್ಷದ ಆಯುಷ್ಯದೊಳಗ ರೋಗಿನ ನೋಡಿದ್ದಿಲ್ಲವ. ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗಿದ್ದಿಲ್ಲ. ಯಾಕಂದ್ರೆ ಅವ್ರ ಅಪ್ಪಗ ಜ್ಯೋತಿಷ್ಯ ಅವ್ರು ಹೇಳಿದರು, ಇವನ ಮನಸ್ಸಿನ ಮ್ಯಾಗ ಪರಿಣಾಮ ಬೀರು ವಿಷಯ ಏನಾದರೂ ನೋಡಿದ ಅಂದ್ರೆ ಇವ್ ನಿಮ್ಮನೆ ಬಿಟ್ಟು ಹೋಗ್ತಾನ, ಅದಕ್ಕೆ ಇವನು ಹೊರಗೆ ಕಳಿಸ್ಬೇಡ್ರಿ ಅಂತ ಹೇಳಿದ್ರು. 30 ವರ್ಷ ತನಕ ಹೊರಗೆ ಕಳಿಸಿದ್ದಿಲ್ಲವ ಅವರಪ್ಪ. ಅಲ್ಲೇ ಮದುವೆ ಮಾಡಿ ಅಲ್ಲೇ ಮಕ್ಕಳು ಹಡದು ಅಲ್ಲೇ ಇದ್ದ. ಒಂದಿನ ಅವ್ರ ಅಪ್ಪ ಇಲ್ಲದ ಸಂದರ್ಭದೊಳಗೆ ಊರು ಸುತ್ತ ಹಾಕಬೇಕಂತ ಆದ್ರೆ ರಥದೊಳಗೆ ಕುಂತು ಹೋಗುವಾಗ ಒಬ್ಬ ರೋಗಿ ಶರೀರ ಆ ರಥ ಹೊಡೆಯವನು ಕೇಳಿದ, ರಥಿಕನನ್ನು ಕೇಳಿದ, ಏನಿದು ಅಂತ ಕೇಳಿದ. ಏನಿಲ್ರಿಪ್ಪ, ಅವನು ಮನುಷ್ಯನು ರಾಜರೇ, ಅವನು ಮನುಷ್ಯನೇ, ಮತ್ತೆ ಹಿಂಗ್ಯಾಕಾಗ್ಯಾನ ಅಂತಂದಾಗ, ಯಪ್ಪ ದೇಹ ಅದ ಅಂತಂದ್ರೆ ರೋಗ ಬರ್ತದ, ಮತ್ತು ನಂದು ದೇಹದಲ್ಲೋ ಮತ್ತು ನನಗೂ ರೋಗ ಬರ್ತದನ್ನ, ಮುಂದೆ ಬಂದರೂ ಬರ್ಬಹುದ್ರಿ ಅಂದವ. ಮುಂದೆ ಹೊಡಿ ಅಂದ. 90 ವರ್ಷದ ವಯೋವೃದ್ಧ ಒಂದು ಬಡಿಗೆ ಹಿಡ್ಕೊಂಡ ಬಾಗಿ ನಡ್ಕೋಂತ ಬರ್ತಿದ್ದ. ಮುದುಕರನ್ನ ನೋಡಿಲ್ ಜೀವನದೊಳಗವ. ಅವನ್ ಕೇಳ್ದ, ಏನಿದು ಅಂದ. ಇವ್ರು ಯಾರು ಅಂತಂದಾಗ, ಇವರು ಮನುಷ್ಯರೇ, ಮತ್ತ ಹಂಗ್ಯಾಕ ಬಾಗ್ಯಾನ, ಕೈಯಾಗ ಬಡಿಗೆ ಯಾಕೆ ಹಿಡ್ದಾನ. 80-90 ವರ್ಷದ ನಂತರ ಈ ಶರೀರ, ಈ ದೇಹ ಮುಪ್ಪಾಗುತ್ತದ ರೀ ಅವಂದ. ಮತ್ತ ನಾನು ನೀವು ಮುಪ್ಪಾಗುತ್ತೀರಿ, ನನ್ನ ಶರೀರನು ಅವನಗತೆ ಆಕ್ಕತ್ತೇನು? ಹ್ಞೂ ಅಂದ. ಮುಂದಂದ. ಮತ್ತ ಮುಂದೊಂದು ಸ್ವಲ್ಪ ಹೋಗ್ಬಿಡ್ದ. 4 ಮಂದಿ ಹೊತ್ತುಕೊಂಡು ಒಂದು ಹೆಣ ತಗೊಂಡು ಬರಾಕತ್ತಿದ್ರು. ಇದೇನು ಅಂದ. ಅವ ತೀರ್ಕೊಂಡಾನ್ರಿ, ಲಿಂಗೈಕ್ಯಾಗ್ಯಾನ, ಹೋಗ್ಯಾನ. ಹಂಗಂದ್ರೆ ಏನು ಅಂದಿವ.
ಒಂದಿನ ನಾವು ಈ ದೇಶವನ್ನು, ಈ ಜಗತ್ತನ್ನು ಬಿಟ್ಟು ಹೋಗುವುದರಿ, ಈ ದೇಹವನ್ನು ಮಣ್ಣಾಗ ಮುಚ್ಚುವುದ ಅಂದ್ಕೂಡ್ಲೆ ಇನ್ನೇನು ಮುಂದೆ ಹೋಗಬೇಡ, ಹೊಳಿಸಿ ರಥ ಮನೆಗೆ ತಗೊಂಡು ನಡಿ ಅಂದ. ರಥ ರಾಜ್ಯಕ್ಕೆ ಬಂದು ಬಿಟ್ಟ, ಮಲ್ಕೊಂಡ, ರಾತ್ರಿ ಎದ್ದ. ಏನೂ ನೋಡಿಲ್ರಿ. ಒಬ್ಬ ಮುದುಕನನ್ನು ನೋಡಿದ. ನೀವೆಟ್ಟು ಮುದುಕರನ್ನು ನೋಡಿಲ್ಲ. ಒಬ್ಬ ರೋಗಿಯನ್ನು ನೋಡಿದ. ನಾವೆಟ್ಟು ರೋಗಿಯನ್ನು ನೋಡಿಲ್ಲ. ಒಂದು ಹೆಣ ನೋಡಿದ. ನಾವೆಟ್ಟು ಮಂದಿ ನಮ್ಮನ್ನು ಕೊಟ್ಟು ಬಂದಿಲ್ಲ. ಇಷ್ಟು ನೋಡಿ ಅವನಿಗೆ ಸತ್ಯದ ಅರಿವಾಯಿತು. ಸಾಕಂದವ. ಈ ದೇಹಕ್ಕೆ ರೋಗ ಬರೋಕ್ಕಿಂತಲೂ ಮುಂಚೆ, ಈ ದೇಹ ಮುಪ್ಪಾಗುವುದಕ್ಕಿಂತಲೂ ಮುಂಚೆ, ಈ ದೇಹ ಹೋಗುವುದಕ್ಕಿಂತ ಮುಂಚೆ ನಾನು ಏನ್ ಮಾಡ್ಬೇಕನ್ನೋದನ್ನು ಮಾಡ್ಬೇಕಂತ ತಿಳ್ಕೊಂಡು ಮನಿ ಬಿಟ್ಟ. ಬುದ್ಧ ಮಧ್ಯರಾತ್ರಿ ಎದ್ದೇನು ಮಾಡಿದ ಅಂತಂದ್ರೆ ಹೆಂಡತಿಗೆ ಹೇಳಲಿಲ್ಲ, ಮಗನಿಗೆ ಹೇಳಲಿಲ್ಲ, ಹೊಂಟ. ಎದಕ್ಕ? ಬುದ್ಧ ಭಿಕ್ಷುವಾದ. ಸಂಪತ್ತಿನಲ್ಲಿ ಸಂತೋಷ ಇದ್ರೆ ಯಾಕೆ ಬರ್ಬೇಕಾಗಿತ್ತು? ಯಾಕೆ ಬರಬೇಕಾಗಿತ್ತು? ಒಂದು ವೇಳೆ ಸಂಪತ್ತಿನಲ್ಲಿ ಸಂತೋಷ ಇತ್ತು ಅಂದ್ರ ಸೀಸೇರ್ ರಾಯ್ ಅವ್ರು ಯಾಕೆ ಸಾಯ್ಬೇಕಾಗಿತ್ತು? ಅವ್ರಿಗೇನು ಕಡಿಮೆ ಇತ್ತು? ಬಹುತೇಕ ಕೋಟಿ ಕೋಟಿ ಕಿಮ್ಮತ್ತಿನ ಕಾರ್ಗಡೆ ಲೆಕ್ಕಿಲ್ಲದಷ್ಟು ಅದಾವು. ಅವನಿಗೆ ಸಾಕಷ್ಟು, ಟಿವಿ ಒಳಗೆ ನೋಡಿರಿ, 9,000 ಕೋಟಿ. ತಾನೇ ಗುಂಡಾಕೊಂಡು ಹೋದ. ತಾಯಂದಿರ, ಸಂಪತ್ತಿನಲ್ಲಿ ಸಂತೋಷ ಇಲ್ಲ. ಒಂದು ವೇಳೆ ಸಂಪತ್ತಿನಲ್ಲಿ ಸಂತೋಷ ಇದ್ದದ್ದ ಕರೆಯಾದರ ಮಹಾದೇವ ಭೂಪಾಲ, ಕಾಶ್ಮೀರ ದೇಶದ ಅರಸು, ತನ್ನ ರಾಜ್ಯದ ಮೇಲೆ ಪತ್ರಿ ಇಟ್ಟು ಸಾಕಂತ ಕಟ್ಟಿಗೆ ಹೊಡೆದ ಜೀವನ ಮಾಡಕತ್ತಿದ ಬಸವಣ್ಣನವ್ರ ಹತ್ತಿರ. ಬಂಗಾರ ತಾಟಿನೊಳಗೆ ಊಟ ಮಾಡುವ ಮಹಾದೇವ ಭೂಪಾಲ, ಕೋಟಿ ಕೋಟಿ ಕಿಮ್ಮತ್ತಿನ ಬಟ್ಟೆಗಳನ್ನು ಹಾಕುವ ಮಹಾದೇವ ಭೂಪಾಲ ಏನ್ ಮಾಡಿದ ಅಂತಂದ್ರ ಬಿಟ್ಟು ಬಂದ. ಬಸವಣ್ಣವ್ರು ಹೇಳಿದರು, ಏನು ಮಾಡ್ತೀಪ್ಪ ಅಂದಾಗ, ನೀವೇನು ಹೇಳ್ತೀರ ಅದನ್ನು ಮಾಡ್ತನ್ರಿ, ನೀವೇನು ಹೇಳ್ತೀರ ಅದನ್ನು ಮಾಡ್ತನ್ರಿ. ಕಟ್ಟಿಗೆ ಒಡಿ ಅಂದ. ಕಟ್ಟಿಗೆ ಒಡೆದ ಬದುಕನ್ನು ಸಾಗಿಸಾನ. ಅದಕ್ಕೆ ಶರಣರು ಹೇಳಿದ್ರಲ್ಲ, ಬದುಕನ್ನು ಹೆಂಗೆ ಕಟ್ಕೋಬೇಕಂತಂದ್ರ ಲೇಸನಿಸಿಕೊಂಡು 4 ದಿನ, ಲೇಸನಿಸಿಕೊಂಡು 3 ದಿನ, ಲೇಸನಿಸಿಕೊಂಡು 2 ದಿನ, ಲೇಸನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಗಮ ದೇವ. ನಮ್ಮ ಬದುಕು ಮಹಾತ್ಮರ ಹೌದಂದಿರ್ಬೇಕು, ಓಣ್ಯಾನವ್ರು ಹೌದಂದಿರ್ಬೇಕು. ಆ ಮಲ್ಲಪ್ಪನ ಸೊಸೆ ಬಂದಾಳ ಮೊನ್ನೆ, ಏನು ಒಳ್ಳೆ ಹೆಣ್ಮಗಳು ಪಾಪ, ಏನು ಹಣ್ಣಿ ಮೇಲೆ ವಿಭೂತಿ, ಏನಕ್ಕಿ ಮಾತಾ, ಎಷ್ಟು ತಾಯಿ ಸೇವೆ, ಅತ್ತಿ ಸೇವಾ ಮಾಡ್ತಾಳ, ಮಾವನ ಸೇವಾ ಮಾಡ್ತಾಳ, ಗಂಡಂದ್ರ ದೇವ್ರಂತ ತಿಳ್ಕೊಂಡಾಳತ್ತ. ಹೆಂಗ ಮಂದಿ ಅಂದ್ರು ಅಂದ್ರೆ ಬರೇ 10 ವರ್ಷ ಇದ್ರು ಸತ್ರು, ಆ ಸಾವಿಗೊಂದು ಅರ್ಥ ಅದ ನೋಡ್ರಿ, ಆ ಬದುಕಿಗೂ ಅರ್ಥ ಅದ. ಊರಾನವ್ರ ಕಡೆ ಅಲ್ಲನಿಸ್ಕೊಂಡು, ಓಣ್ಯಾನವ್ರ ಕಡೆ ಅಲ್ಲನಿಸ್ಕೊಂಡು, ಮನ್ಯಾಗ ದಿವಸ ಜಗಳಾಡಿ ಸಾಕನ್ನಿಸ್ಕೊಂಡು 100 ವರ್ಷ ಬದುಕಿದ್ರು ಆ ಬದುಕಿಗೆ ಅರ್ಥ ಇಲ್ರಿ ಅವ, ಆ ಬದುಕಿಗೆ ಅರ್ಥ ಇಲ್ಲ. ಆ ರೀತಿಯೊಳಗ ಶರಣರು ಹೆಂಗಂತಂದ್ರ ಕಲ್ಯಾಣಕ್ಕೆ ಬಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡ್ರಲ್ಲ. ಎಲ್ಲರೂ ಕೂಡಿ, ಎಲ್ಲ ಶರಣರು ಕೂಡಿ ಕಾಯಕದ ಬಗ್ಗೆ ಮಾತನಾಡುವಾಗ ಆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಏನು ಇವ್ರು ಹಂಗ ಮಾತಾಡಕೋತ ಕುಂತಾರಲ್ಲ, ನಿಮ್ಮ ಮನೆಯವ್ರು ಹಂಗ ನೋಡ್ರಿ, ಮಾತಾಡ್ಕೋತ ಕೂತ್ರೆ ಮುಗಿತಾವ್ರು. ನೀವೇ ಎಬ್ಬಿಸ್ಬೇಕು, ಹೇಳ್ರಿ ಟೈಮ್ ಆಗ್ಯದ ಹೋಗುನು ಅಂತ ನೀವೇ ಎಬ್ಬಿಸಿದಾಗ ಹೇಳ್ತಾರ ಅವ್ರು. ಮಾರಯ್ಯ ಮಾತಾಡ್ಕೊಂತ ಕಾಯಕದ ಬಗ್ಗೆ ಚಿಂತನೆ ಮಾಡ್ಕೋತ ಕುಂತ ಸಂದರ್ಭದೊಳಗ ಏನಾಯಿತು ಅಂದ್ರೆ ಗೊತ್ತೇ ಆಗಲಿಲ್ಲ. ಗಂಟೆ 5 ಆದದ್ದು ಗೊತ್ತಾಗಲಿಲ್ಲ, 6 ಗಂಟೆ ಆದದ್ದು ಗೊತ್ತಾಗಲಿಲ್ಲ. ಆ ಆಯ್ದಕ್ಕೆ ಲಕ್ಕಮ್ಮನ ಹೊಟ್ಟ್ಯಾಗ ತಳಮಳ ಅನ್ಸಕತ್ತು. ಅಲ್ರಿ ಎಷ್ಟೊತ್ತು ಮಾತಾಡ್ಕೊತ ನಿಂದಿರ್ತಾನ, ಬರೀ ಕಾಯಕದ ಬಗ್ಗೆ ಮಾತಾಡಿದ್ರೆ ಆಯ್ತೇನೆ. ಈಗ ಸದ್ದು ಹೋಗ್ಬೇಕಾಗ್ಯದ ಕಾಯಕಕ್ಕ. 5 ಗಂಟೆಗೆ ಹೋಗ್ಬೇಕಾಗಿತ್ತು, 6 ಗಂಟೆ ಆಗ್ಯದ, ಇನ್ನ ಎಷ್ಟೊತ್ತನ ಮಾತಾಡ್ತಾರ. ಇವ್ರಿಗೊಂದಿಷ್ಟು ಹೇಳ್ಬೇಕಲ್ಲ ಸಮಯ ಆಗ್ಯದ ಅಂತ ಹೇಳಿ.
ಗಂಡಗ ಕೂಗಿ ಹೇಳ್ಬೇಕಲ್ಲ ಅಂತ ಹೇಳಿ ಒಂದಿಟ್ಟು ಸೊನ್ನೆ ಮಾಡಿದ್ಲು. ನೀವು ಹೇಳ್ತಿರ್ತೀರಿ ನೋಡಿ, ಸೊನ್ನೆ ಮಾಡಿ ಒಂದಿಟ್ಟು ಗಂಡಗೆ ಯಾರು ಇದ್ದಾಗ ಸುಮ್ಮ ಹಂಗೆ ಸಿಗ್ನಲ್ ಮೇಲೆ ಹೇಳ್ತೀರಿ. ಅದನ್ನು ನೀವು ಸಿಗ್ನಲ್ ಅಂತೀರ, ಅವರು ಸೊನ್ನೆ ಮ್ಯಾಗ ಅಂತಿದ್ರಿ ಹಿಂದಿನ ಮಂದಿ. ಸಿಗ್ನಲ್ ಮಾಡಿ ಹೇಳ್ತಿರ್ತಿರ್ಲ. ಇನ್ನೇನು ಸೊನ್ನೆ ಮಾಡಿ ಹೇಳ್ಬೇಕಲ್ಲ, ಹೆಂಗೆ ಹೇಳ್ಬೇಕಂತ ಏನು ಮಾಡಿದ್ರು ಅವ್ನು ನೋಡ್ಲಿಲ್ಲ. ನೋಡ್ಲಾರಕ್ಕೆ ಕಡಿಕ ಆಯುಧಕ್ಕೆ ಲಕ್ಕಮ್ಮ ಎದ್ದ ನಿಂತಳ್ರಿ ಮಂದ್ಯಾಗ. ಎದ್ದು ನಿಂತ ಪ್ರಭುದೇವ್ರಿಗೆ ವಂದನೆಯನ್ನು ಮಾಡಿ ಗಂಡನ ಕಡೆ ಕೈ ಮಾಡಿ ಹೇಳ್ತಾಳ. ಗಂಡನ ಕಡೆ ಕೈ ಮಾಡಿ ಆಕಿ ಗಂಡಿಗೆ ಏನು ಹೇಳ್ಬೇಕಾಗೈತ್ರಿ ನೋಡ್ರಿ. ಬರೀ ಕಾಯಕದ ಬಗ್ಗೆ ಮಾತಾಡ್ಕೊತ ನಿಂದಿರ್ಬೇಡ್ರಿ. ಈಗ ಟೈಮ್ ಆಗ್ಯದ ಕಾಯಕಕ್ಕ, ನೀವು ಅಕ್ಕಿ ಆರ್ಸಕ್ ಹೋಗ್ಬೇಕು, ಸಟ್ನ ಹೋಗ್ಬಾರಂತ ಇಷ್ಟು ಗಂಡಿಗೆ ಹೇಳ್ಬೇಕಾಗೈತೆ. ಇದನ್ನ ಸ್ವಲ್ಪ ಸುಧಾರಿಸಿದ ಭಾಷೆಯೊಳಗೆ ಗಂಡಿಗೆ ಹೇಳ್ತಾಳ. ಏನಂತಂದ್ರ, ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ. ನೋಡ್ರಿ, ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ, ಶರಣರ ತಿಪ್ಪೆಯ ತಪ್ಪಲದ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಎಷ್ಟು ಚಂದ ಹೇಳಿದಳ್ರಿ. ಇದನ್ನೇನು ಬರ್ದಾಡ್ರೆ ಕೂತ್ಕೊಂಡಾಕಿ ಮಂದ್ಯಾಗನ ಎದ್ ನಿತ್ತ. ಈಗ ನೀವು ಅಂತಿರ್ಲ, ಈಗ ಯಾರು ಏನ್ರ ನಮ್ಮ ಗವಾಯಿಗಳೊಂದು ಇಲ್ಲೇ ಕೂತು ಬರೆದ ಹಾಡಿದ್ರಂದ್ರೆ ಆಶು ಕವಿಗಳು ಕುಂತಲ್ಲೇ ಬರಿತಾರ್ರಿ. ಅವರು ಬರಿತಾರ್ಕರೆ ಈಗಿನ ಮಂದಿ ಕುಂತಲ್ಲೇ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳ ಕಿಮ್ಮತ್ತು ಕಳೆಯುವಂತ ಹಾಡು ಬರೀತಾರೆ ಇವತ್ತಿನ ಮಂದಿ. ಅವ್ರು ಟ್ಯಾಕ್ಟರ್ದಾಗದು ಹಚ್ಕೊಂಡು ಹೋಗಿರ್ತಾರೆ. ನೋಡ್ಬೇಕು ಏನು ನಮ್ಮ ವ್ಯವಸ್ಥೆ ಎಷ್ಟು ಕೆಟ್ಟು ಹೋಗ್ಯದ. ಅದಕ್ಕೇನು ಲಂಗು ಲಗಾಮ್ ಅಂತಾರಲ್ಲ, ಏನೂ ಇಲ್ಲ. ಎದ್ದು ನಿಂತ ಒಂದು ಮಾತು ಸುಮ್ಮನೆ ಹೇಳ್ಬೇಕಾಗಿತ್ತಲ್ಲ, ಅದನ್ನ ಹೇಳ್ತಾಳ ನೋಡ್ರಿ. ಅಷ್ಟು ಮಂದ್ಯಾಗ ಗಂಡಗೆ ಎಷ್ಟು ಚಂದ ಸಂಬೋಧನೆ ಮಾಡ್ತಾಳ ನೋಡ್ರಿ. ಅದಕ್ಕೆ ರೀ ನಾವು ಕಲ್ಕೋಬೇಕು ಶರಣರ ಮಾತುಗಳನ್ನ, ಆ ವಚನಗಳನ್ನ ಓದಿ ನೋಡ್ಬೇಕು. ಪುಸ್ತಕ ತಂದು ಮನೆಯಾಗಿಟ್ರೆ ನಾವು ತಾನ ತಲೆಯಾಗ ಹೋಗಂಗಿಲ್ಲ. ಗಡಿಗಾಗಿ ನಾನು ತಾನ ಹೋಗತ್ತೇನ್ರಿ ಹೊಟ್ಟೆಗ. ತಗೋಬೇಕು, ಹಾಕೋಬೇಕು, ತಿನ್ಬೇಕು, ಅದು ಮತ್ತೆ ಕಲಿಸ್ಬೇಕು. ಬೇಕಾದದ್ದು ಹಾಲು ಸಾರು ಹಿಂಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಯಾಕಂದ್ರೆ ರುಚಿ ಹತ್ತಬೇಕಲ್ಲ. ಹಂಗ ವಚನಗಳನ್ನ ಬರ ತಂದಿಟ್ರ ಅಥವಾ ತರದೇ ಇದ್ರ ಎಲ್ಲಿ ಓದಕ್ಕಾಗ್ತದ? ಓದಬೇಕು ವಚನಗಳನ್ನ. ಒಂದೊಂದು ಮಾತು ರತ್ನ ಮೌಕ್ತಿಕದಚ್ಚು ಕೂಡಲ ಸಂಗಮ ದೇವ. ಒಂದೊಂದು ಮಾತು ಹೆಂಗದವಂತಂದ್ರ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನಾವು ಒಂದು ಮಾತು ಅಂದಿವಂದ್ರೆ ಕೈಯಾಗಿನ ಲಿಂಗ ಹೌದು ಹೌದು ಅನ್ಬೇಕು. ಈಗ ನಮ್ಮ ಮನ್ಯಾಗ ನಮ್ಮ ಹೆಂಡತಿನ ಹೌದು ಅನ್ನುವಲ್ಲ ನಮ್ಮ ಮಾತಿಗೆ, ನಮ್ಮ ಗಂಡನ ಹೌದು ಅನ್ನುವಲ್ಲ ನಮ್ಮ ಮಾತಿಗೆ. ಇನ್ನು ದೇವ್ರು ಯಾವಾಗ ಹೌದಂತಿರ್ಬೇಕ್ರಿ? ಬರೇ ಗಂಡನಿಗೆ ಸಂಬೋಧನೆ ಎಷ್ಟು ಚಂದ ಮಾಡ್ತಾವ ನೋಡ್ರಿ ಆ ಮಾತಿನೊಳಗೆ. ಏನಂತಾರಂದ್ರ, ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ. ಗಂಡಕ್ಕೆ ಕರೆಯೋ ಪದ್ಧತಿ ಹೆಂಗೆ ನೋಡ್ರಿ ಶರಣೀಯರು. ಗಂಡನ ಕರೆಯೋ ಪದ್ಧತಿ ನೀವು ಹೆಂಗೆ ಕರಿತೀರವ ನಿಮ್ಮ ಗಂಡಗ? ಅಕಸ್ಮಾತ್ ನೀವು ಅಡಿಗೆ ಮನ್ಯಾಗ ಅದೀರಿ ಅಂತ ತಿಳ್ಕೋರಿ. ನಿಮ್ಮ ಗಂಡ ಎಲ್ಲೋ ಸಂತಿಗೋ ಎಲ್ಲೋ ಹೋಗ್ಬೇಕಾಗ್ಯದ, ಬಾಗಲ್ ಮುಂದೆ ಚೀಲ ತಗೊಂಡು ನಿತ್ತಾನ. ನೀವು ಇನ್ನೊಂದು ಸಾಮಗ್ರಿ ಮರ್ತಿದ್ರಿ ಹೇಳೋದು, ಅವನಿಗೆ ಹೇಳ್ಬೇಕಾಗ್ಯದ. ಅವ್ ಹೊರಗೆ ನಿತ್ತಾನ, ನೀವು ಒಳಗದಿರಿ, ಕೂಗ್ಬೇಕಾಗ್ಯದ ಗಂಡಗ. ಏನ ನಿಮ್ಮ ಗಂಡನ ಹೆಸರು ಮಲ್ಲಪ್ಪ ಅದ. ಏ ಮಲ್ಲಪ್ಪ ಹಂಗಂತೂ ಕೂಗಾಕ ಬರಂಗಿಲ್ರಿ ಗಂಡಗ. ಮತ್ ಗಂಡಗ್ ಏನಂತ ಕೂಗುತ್ತೀರಿ? ಗಂಡಗ್ ಹೆಂಗ್ ಕರಿತೀರಿ? ಹಾ ಏನ್ರಿ, ಹೌದ್ರಿ, ರೀ. ಇದೆಲ್ಲ ಈಗಿಂದ್ರಿ. ನಮ್ಮ ಹಿಂದಿನ ಮಂದಿನ ನೋಡ್ಬೇಕ್ರಿ. ಒಂದು 60, 70, 80 ವರ್ಷ 9 ವರ್ಷದ ಆಯ್ಗೊಳದು ಅವ್ರ ಗಂಡಗೆ ಹೆಂಗೆ ಕರಿತಿದ್ರಂದ್ರೆ ಆಗಿನ ಕಾಲದಾಗ ಏ ಬಾಯ್ ಹಿಂಗತ್ತಿದ್ರಿಲ್ರಿ. ಮತ್ತೆ ಈಗ ಅಂತಾರಿಲ್ರಿ ಹಂಗೆ ಗಂಡಗ. ಮತ್ತು ಹೆಂಡತಿನೂ ಗಂಡಗ, ಗಂಡನೂ ಹೆಂಡತಿಗೆ ಏ ಬಾಯಿಲೆ ಎಷ್ಟು ಚಂದ ನಿಮ್ಗೆ ಹೇಳ್ತೀನಿ ರೀ. ರೀ ಎತ್ತಿರಿ ನೀವೆಲ್ಲ. ಆದರೆ ಏ ಅನ್ನೋದು ಏನೈತ್ಲ ಗಂಡನ ಮ್ಯಾಗ ಆ ಶಬ್ದದೊಳಗೆ ಭಾಳ ಪ್ರೀತಿ ರೀ. ಅದು ಆ ಶಬ್ದದೊಳಗೆ ಭಾಳ ಪ್ರೇಮ. ಏ ಬಾಯಿಲೆ ಎಷ್ಟು ಪ್ರೀತಿಯಿಂದ ಎಷ್ಟು ಖುಷಿಯಿಂದ ಕರಿತಿರ್ತಾರ ಅವ್ರು. ಏನಾರ ಒಂದು ಸಂತೋಷದ ಸುದ್ದಿ ಗಂಡ ತಂದಿದ್ದ ಅಂದ್ರೆ ಫಸ್ಟ್ ಹೆಂಡತಿಗೆ ಹೇಳ್ತಾನೆ, ಏ ಬಾರ ಇಲ್ಲೇ ಬಾಯಿಲೆ ಅಂತ ತಿಳ್ಕೊಂಡು ಎಷ್ಟು ಪ್ರೀತಿಯಿಂದ ಹೇಳ್ತಾನೆ. ನಮ್ಮ ಹಿಂದಿನ ಅಜ್ಜ ಅಜ್ಜೆಲ್ಲ ಏ ಅಂತ ಕರಿತಿದ್ರು. ಅದು ಬರ್ಬರ್ತಾ ಈಗ ನಮ್ಮ ಅವಾಗಂದ್ರಲ್ಲ ರೀ, ಈಗಿನವ್ರು ಅದು ಹೋಗ್ಯದ್ರಿ. ಈಗ
ಈಗ ಹೊಸದಾಗಿ ಮಂದಿ ಏನು ಕರಿತಾರಂದ್ರೆ ಹೆಸರುಗೊಂಡನ ಕರಿತಾವ, ರಾಜು, ಪಿಂಟು, ಹಿಂಗೆ ಹೆಸರುಗೊಂಡನ ಕರಿತಾರ್ರಿ ಗಂಡಗ. ಆಗ ನಮ್ಮ ಮಂದಿ ಬರೀ ಗಂಡನ ಹೆಸರು ಹೇಳ್ಬೇಕಾದ್ರೆ 4 ತಾಸು ತಗೋತಿದ್ರಿ. ಈಗೇನು ಕಿಮ್ಮತ್ತ ಇಲ್ರಿ ಗಂಡನ ಹೆಸರು, ಎಲ್ಲಿ ಬೇಕಾದಲ್ಲಿ ಹಂಗೆ ಕರ್ಕೋತ ಹೋದ್ರೆ ಅದಕ್ಕೇನು ಕಿಮ್ಮತ್ ಇರ್ತೈತ್ರಿ. ನಮ್ಮ ಹಿಂದಿನ ಮಂದಿಗೆ ತಂಗಿ ಗಂಡನ ಹೆಸರು ಹೇಳಜ್ಜ ಅಂದ ಕೂಡಲೇ ನಾಸ್ತಿದ್ಲಕ್ಕೆ, ಏನು ಬಿಡಯ್ಯಪ್ಪ, ಎಲ್ಲಿ ಬಿಡಯ್ಯಪ್ಪ, ನೋಡ್ರಿ ಗಂಡನ ಹೆಸರು ಹೇಳಾಕ ಇಲ್ಲಿ ತಾಯಿ ಗಂಡನ ಹೆಸರು ಹೇಳ ಅನ್ಕೂಲೆ, ಇಲ್ಲಿ ಬಿಡಯ್ಯಪ್ಪ ನಾಸ್ತಿದ್ರು ನಮ್ಮ ಹಿಂದಿನ ಮಂದಿ ಗಂಡನ ಹೆಸರು ಹೇಳಾಕ. ಈಗ ಹಂಗಿಲ್ರಿ, ಎಲ್ಲಿ ಬೇಕಾದಲ್ಲಿ ನೋಡ್ರಿ, ಏ ರಾಜ ಬಾಯ್ ಏಂತಿ ಗಂಡಗೆ ಹಿಂಗೆ ಕರಿತಾಳೆ. ಈಗಿನ ಪದ್ಧತಿ ಹಿಂಗ್ರಿ. ಆದ್ರೆ 12ನೇ ಶತಮಾನದೊಳಗೆ ಆಯುಧಕ್ಕೆ ಲಕ್ಕಮ್ಮ ತನ್ನ ಗಂಡನನ್ನು ಹೆಂಗ್ ಕಳಿತಾಳಂದ್ರ, ಎನ್ನ ಆಳ್ದನೆ, ನನ್ನನ್ನ ಆಳುವವನೇ, ಎನ್ನ ಅರಸ. ನೋಡ್ರಿ ಏನು ಸಂಬೋಧನೆ, ಎಂತ ಸುಂದರ ಶಬ್ದ, ಶೃಂಗಾರ ಶಬ್ದ. ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ, ಎನ್ನಾಳ್ದನೆ. ಏನಕ್ಕೆ ಒಂದು ಮಾತು ಅವತ್ತು ನಿತ್ತ ಅಂದ್ರು ನೋಡ್ರಿ, ಟೈಮ್ ಆಗ್ಯದರಿ ಕಾಯಕಕ್ಕ ಕೆಲ್ಸಕ್ಕ ಅಕ್ಕಿ ಹಾರಿಸ್ಕೊಂಡು ಬರ್ಬೇಕು, ಬೇಗ ಹೋಗ್ಬಾರ ಅನ್ನೋದನ್ನ ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ, ಶರಣರ ತಿಪ್ಪಯ್ಯ ತಪ್ಪಲದ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಅಂತ ಏನು ಅವತ್ತು ಒಂದು ಮಾತು ಮಂದ್ಯಾಗ ನಿತ್ತ ಅಂದಳ. ಇವತ್ತು ಯೂನಿವರ್ಸಿಟಿಯೊಳಗ ಡಬಲ್ PhD ಮಾಡಿದವರು ಆ ವಚನಕ್ಕೆ ಹಿಂಗ ಅಂತ ಅರ್ಥ ಬರಕಾಗವಲ್ತ್ರಿ. ಅವತ್ತು ಸುಮ್ಮ ಮಂದ್ಯಾಗ ನಿತ್ತ ಮಾತಾಡಿದ ಮಾತದು. ನಾ ಅಂತೀನಿ, ನೀವು ಮಾತಾಡಿಲ್ರಿ, ನೀವು ಮಾತಾಡಿರ್ಲಿ, ನೀವು ಮಾತಾಡ್ತೀರಲ್ರಿ ಯಾಕ್ರಿ ಸ್ವಾಮಿ, ನಾವು ರಗಡ್ ಮಾತಾಡ್ತೀವಿ. ನಾವು ಒಂದು ವೇಳೆ ಮಾತಾಡಕತ್ತೀವಿ ಅಂದ್ರೆ ನೀ ಮೈಕ್ ಹಚ್ಚಿದ್ರು ಕೇಳಂಗಿಲ್ಲ, ಹಂಗೆ ಮಾತಾಡ್ತೀವಿ ನಾವು.